ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಕೂಡ ತುಂಬಾನೇ ಬ್ಯುಸಿ ಆಗಿರ್ತೀರಾ ಅಂತ ಗೊತ್ತು. ಹೌದು, ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ಶ್ರೀರಾಮನ ಪ್ರತಿಷ್ಠಾಪನೆಯಲ್ಲ ನೋಡೋದ್ರಲ್ಲಿ, ಟಿವಿಗಳಲ್ಲಿ ನೋಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿರ್ತೀರಾ. ಸೊ ತುಂಬಾನೇ ಚೆನ್ನಾಗಿ ಕಾರ್ಯಕ್ರಮ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವ್ರು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಲ್ವಾ? ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ಅಷ್ಟು ನಾವು ಹತ್ರ ಹೋಗಿ ನೋಡಿದ ಅಷ್ಟು ಫೀಲ್ ಆಯ್ತು ಅಂತಾನೆ ಹೇಳ್ಬೋದು. ಟಿವಿಯಲ್ಲಿ ಎಲ್ಲರೂ ಕೂಡ 12 ಗಂಟೆ ಆಗೋದನ್ನೇ ಕಾಯ್ತಾ ಇದ್ರು, ಎಷ್ಟೊತ್ತಿಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ, ಎಷ್ಟೊತ್ತಿಗೆ ನೋಡ್ತೀವಿ ಅಂತ. ಅದರಲ್ಲೂ ಕೂಡ ಸಾಕಷ್ಟು ಜನ ಲೈವ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೋಡಿದವರು ಇದ್ದಾರೆ, ಅದರಲ್ಲೂ ಕೂಡ. ಸೊ ತುಂಬಾ ಜನ ಲೈವ್ ಅಲ್ಲೇ ಟಿವಿಯಲ್ಲಿ ನೋಡಿದವರು ಇದ್ದಾರೆ. ಹಾಗೆ ಇದರಿಂದ ದೇವಸ್ಥಾನಗಳಲ್ಲೂ ಕೂಡ ಲೈವ್ ಅನ್ನ ಆರಂಭಿಸಿದ್ರು, ಅಲ್ಲೂ ಕೂಡ ಹೋಗಿ ಸಾಕಷ್ಟು ಜನ ನೋಡಿದ್ರು. ಹಾಗೆ ಮನೆಗಳಲ್ಲೂ ಕೂಡ ಕುತ್ಕೊಂಡು ಸಾಕಷ್ಟು ಜನ ನೋಡಿದ್ರು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದನ್ನು ಎಲ್ಲರೂ ಕೂಡ ಒಂದು ತುಂಬಾನೇ ಖುಷಿ ಕೊಟ್ಟಿರುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಕಾದಂತ ಒಂದು ವಿಚಾರ ಈಗ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗ್ಲಿ, ಹಾಗೆ ನಿಮ್ ಕಡೆಯಿಂದ ನನಗೂ ನನ್ನ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋಂತ ಒಂದು ವಿಚಾರ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ. ಕೆಲವ್ರ ಹತ್ರ 2-3 ಅಕೌಂಟ್ ಇರುತ್ತೆ. ಹಾಗೆ ಇನ್ನು ಕೆಲವರಿಗೆ 5ನೇ ಖಾತೆಯ ಜಮಾ ಆಗಿಲ್ಲ ಅಂತ ಡೌಟ್ ಇರುತ್ತೆ. ಇನ್ನು ಕೆಲವರಿಗೆ 6ನೇ ಖಾತೆಯ ಹಣ ಜಮಾ ಆಗಿದೆಯಾ ಅಂತ ಕೂಡ ಡೌಟ್ ಇರುತ್ತೆ. ಇದನ್ನ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ 1ನೇ ಕಂತಿನ ಹಣ ಯಾವಾಗ ಜಮಾ ಆಯ್ತು, 2ನೇ ಕಂತಿನ ಹಣ ಯಾವಾಗ ಜಮಾ ಆಯ್ತು, ಹೀಗೆ 5ನೇ ಕಂತಿನ ಹಣ ಯಾವಾಗ ಜಮಾ ಆಯ್ತು, 6ನೇ ಕಂತಿನ ಹಣ ಕೂಡ ಯಾವಾಗ ಜಮಾ ಆಗೋದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ನ ತಿಳ್ಕೋಬಹುದು ಸ್ನೇಹಿತರೆ. ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವೇನ್ ಸೈಬರ್ ಸೆಂಟರ್ ಹೋಗಿ ಚೆಕ್ ಮಾಡ್ಬೇಕಂತಿಲ್ಲ, ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಸೊ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಒಂದು ಲೈಕ್ ಕೊಡಿ. ನಿಮ್ಮ ಚಾನಲ್ಗೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಸೊ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ 5 ಕಂತುಗಳ ಹಣ ಜಮಾ ಆಗಿದೆ. ಸಾಕಷ್ಟು ಜನರಿಗೆ 4 ಕಂತಿನ ಹಣ ಜಮಾ ಬಂದಿದೆ, ಇನ್ನೊಂದು ಕಂತಿನ ಜಮಾ ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ 1-2 ಕಂತಿನ ಜಮಾ ಆಗಿದೆ, 3-4, 5ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹೇಗೆ ನೀವು ಚೆಕ್ ಮಾಡ್ಕೋಬಹುದು, ಏನ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಯಾವ ಖಾತೆಯ ಅಕೌಂಟ್ ನಂಬರ್ ನ ಕೊಟ್ಟಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿರತ್ತೆ. ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ, ನಾನು 1-2ನೇ ಕಂತು ಬಂದಿದೆ, 3 ಮತ್ತು 4ನೇ ಕಂತಿನ ಹಣ ಬಂದಿಲ್ಲ, ನಮ್ಗೆ ಹಂಗಾರೆ ಯಾವ ಖಾತೆಗೆ ಜಮಾ ಆಗಿದೆ? ಯಾಕಂದ್ರೆ ಒಬ್ರೊಬ್ರ ಹತ್ರ 3-4 ಅಕೌಂಟ್ ಕೂಡ ಇರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಸೊ ನಿಮ್ಮ ಪ್ಲೇ ಸ್ಟೋರ್, ಮೊಬೈಲ್ ಅಲ್ಲಿ ಎಲ್ಲರ ಹತ್ರನೂ ಪ್ಲೇ ಸ್ಟೋರ್ ಇದ್ದೇ ಇರುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು DBT ಅಂತ ಆಪ್ಷನ್ ಇರುತ್ತೆ, ಅಲ್ಲಿ DBT ಅಂತ ಇರುತ್ತೆ, ಕರ್ನಾಟಕ ಇರುತ್ತೆ, DBT ಅಂತ ಕನ್ನಡದಲ್ಲಿ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ನನ್ನ ಮೊಬೈಲ್ ಅಲ್ಲಿ ತೋರಿಸಿದಾಗ ಕೆಲವರಿಗೆ ಸ್ಪೀಡ್ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು DBT ಅಂತ ಏನ್ ಆಪ್ಷನ್ ಇರುತ್ತೆ, DBT ಕರ್ನಾಟಕ ಅಂತ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಸೊ ನೀವು ಅದನ್ನ ಓಪನ್ ಮಾಡ್ಬೇಕಾಗತ್ತೆ. ಓಪನ್ ಮಾಡಿದ ತಕ್ಷಣ ನೀವು ಸೊ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಅನ್ನೋದಾದ್ರೆ, ಸೊ ನೀವು ಬಂದ್ಬಿಟ್ಟು ಹೇಗೆ ಚೆಕ್ ಮಾಡ್ಬೇಕು ಅನ್ನೋದಾದ್ರೆ ಸ್ನೇಹಿತರೆ, ನಂತರ ನೀವು ಅಪ್ಲಿಕೇಶನ್ ನ ಓಪನ್ ಮಾಡಿದ ತಕ್ಷಣನೇ ಸೊ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೇಳುತ್ತೆ. ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೋ ಅವರ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ಒಂದು ನಂಬರ್ ಕೂಡ ತಪ್ಪಿಲ್ಲದೆ ಎಂಟರ್ ಮಾಡ್ಬೇಕಾಗತ್ತೆ. ಆಧಾರ್ ನಂಬರ್ ನ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಟಿಕ್ ಮಾರ್ಕ್ ಇರುತ್ತೆ, ಆ ಟಿಕ್ ಮಾರ್ಕ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಅಪ್ಡೇಟ್ ಮಾಡ್ತೀರಲ್ವಾ, ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರಲ್ವಾ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಸೊ ಎಂಟರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 3ನೇ ಆಪ್ಷನ್ ಬಂದ್ಬಿಟ್ಟು ಫಲಾನುಭವಿ ಲಿಂಕ್ ಇರುವ ಆಧಾರ್ ಕಾರ್ಡ್ ನಂಬರ್ ಹಾಗೂ ಮೊಬೈಲ್ ನಂಬರ್ಗೆ OTP ಬರುವಂತದ್ದು ನೋಡ್ಬೋದು. ನನಗೆ ಹೇಳಿದೆ ಅಲ್ವಾ, ಸೊ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೋ ಅವ್ರ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣನೇ ಅವ್ರ ಮೊಬೈಲ್ ನಂಬರ್ ಯಾರು ರಿಜಿಸ್ಟ್ರೇಷನ್ ಮಾಡಿಸಿರ್ತೀರೋ ಅವರ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ನಂಬರ್ ನ ಹೊಡೆದ ತಕ್ಷಣ OTP ನಂಬರ್ ಹೊಡೆದು ವೆರಿಫೈ ಬಟನ್ ಇರುತ್ತೆ, ಆ ವೆರಿಫೈ ಬಟನ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ನಂತರ ನೀವು
ಫಲಾನುಭವಿಯ ಮುಂದೆ ಆ ಫಲಾನುಭವಿಯ ವಿವರ ಕಾಣುತ್ತೆ. ಅಂದ್ರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತಾರ ಅವರ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ವಿವರ ಪೂರ್ತಿಯಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೀವು ಮೇಲಿನ ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಯಾವ್ದು ಟಿಕ್ ಮಾರ್ಕ್ ಇರುತ್ತೆ ಆ ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ನಂತರ ಬಂದ್ಬಿಟ್ಟು ನೀವು 5ನೇ ಆಪ್ಷನ್ ಬಂದ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂದ್ರೆ ನಂತರ ಪಿನ್ ಕ್ರಿಯೇಟ್ ಮಾಡಲು ಕೇಳುತ್ತೆ. ಅಂದ್ರೆ ಪಿನ್ ಅಂತ ಕ್ರಿಯೇಟ್ ಮಾಡಲು ಕೇಳುತ್ತೆ. ಸೊ ಮೊದಲು ಒಂದು ಸಲ PN ಹಾಕಿ ಮತ್ತು ಇನ್ನೊಂದು ಸಲ ಕನ್ಫರ್ಮೇಶನ್ಗೋಸ್ಕರ 2ನೇ ಸಲ PM ಅನ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಫಸ್ಟ್ ಕೂಡ ನೀವು PM ನ ಕ್ರಿಯೇಟ್ ಮಾಡಬೇಕು, ಸೆಕೆಂಡ್ ಕೂಡ PM ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಕನ್ಫರ್ಮೇಶನ್ಗೆ ಮತ್ತೊಂದ್ಸರಿ ಕೇಳುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಇರುತ್ತಲ್ವಾ ಆಧಾರ್ ಕಾರ್ಡ್ ಅನ್ನೇ ಕೇಳುವಂತದ್ದು ಸ್ನೇಹಿತರೆ. ನಂತರ ನೀವು ಕೆಳಗೆ ಸೆಲೆಕ್ಟ್ ಮಾಡಿ ಬೆನಿಫಿಷರಿ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಬೆನಿಫಿಷರಿ ಅಂತ ಒಂದು ಆಪ್ಷನ್ ಕೂಡ ಬರುತ್ತೆ. ಅಲ್ಲಿ ನೀವು ಆಯ್ಕೆ ಮಾಡಿರುವ ಫಲಾನುಭವಿಯ ಹೆಸರು ಕೂಡ ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕೆಳಗಡೆಯಲ್ಲಿ ಬೆನಿಫಿಷರಿ ಅಂತ ಬರುತ್ತೆ. ಬೆನಿಫಿಷರಿ ಆಪ್ಷನ್ ನ ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನಂತರ ನೀವು ಫಲಾನುಭವಿಯ ಸೆಲೆಕ್ಟ್ ಮಾಡಿಕೊಂಡ ಪಿನ್ ಹಾಕಿಕೊಂಡ ಕೂಡ ಲಾಗಿನ್ ಆಗ್ಬಹುದು. ಅಂದ್ರೆ ಈಗ ಒಂದು ಲಾಗಿನ್ ಆಗ್ಬೇಕು ಅಂದ್ರೆ ನೀವು ಒಂದು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಪಿನ್ ಅನ್ನು ಕೂಡ ಹಾಕೊಂಡು ನೀವು ಲಾಗಿನ್ ಆಗಿರ್ಬೋದು. ನಂತರ ನಿಮ್ಗೆ ಅಲ್ಲಿ ತೋರಿಸುತ್ತೆ ಪೂರ್ತಿಯಾಗಿ ಬೆನಿಫಿಷರಿಯನ್ನು ಹಾಕಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಎಷ್ಟು ಮಂತಿನ ತಗೊಂಡಿದ್ದೀರಾ, ಯಾವ್ಯಾವಾಗ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಅನ್ನಭಾಗ್ಯ ಸ್ಕೀಮ್ ಕೂಡ ನಿಮ್ಗೆ ಯೋಜನೆಯ ಅಮೌಂಟ್ ಕೂಡ ಯಾವ ಕ್ರೆಡಿಟ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಬಹುದು. ಹಾಗೆ ನೀವು ಬಂದ್ಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಕ್ರೆಡಿಟ್ ಆಗಿದೆ ಅಂತಾನೆ ತಿಳ್ಕೊಬಹುದು ಸ್ನೇಹಿತರೆ. ಇಷ್ಟು ನೀವು ನೋಡ್ಕೊಂತ ಹೋಗ್ಬೋದು. ಅಲ್ಲಿ ಕೆಳಗಡೆಯಲ್ಲಿ ಆಪ್ಷನ್ ಎಲ್ಲ ಕಾಣುತ್ತೆ. ಸೊ ನೀವು ಇದರಲ್ಲಿ ನಿಮ್ಗೆ ನಾನು ಮೊಬೈಲ್ ಅಲ್ಲಿ ತೋರಿಸ್ತಾ ಹೋದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ಆರಾಮಾಗಿ DBT ಅಂತ ಹೇಳಿ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆಧಾರ್ ಕಾರ್ಡ್ ನ ನಂಬರ್ ನ ಹಾಕಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಸೊ ನಾನು ತಿಳಿಸ್ಕೊಟ್ಟಿರುವಂತ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಆರಾಮಾಗಿ ನೀವು ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ. ಸೊ ಇನ್ನು 6ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಫೆಬ್ರವರಿಯ 1ನೇ ವಾರದಲ್ಲಿ ರಿಲೀಸ್ ಆಗುತ್ತೆ ಅಂದಿದ್ದಾರೆ. ದಯವಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಆ ತರ ರಿಲೀಸ್ ಆದ್ರೆ ಖಂಡಿತವಾಗ್ಲೂ ನಮಗೆ ಕನ್ಫರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮೆಲ್ಲರ ಕಮೆಂಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.